ಕಾಂಗ್ರೆಸ್ ಸರ್ಕಾರವು ಮುಸ್ಲಿಂ ಸಮುದಾಯದ ನಾಯಕರೋರ್ವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು ಎಂದು ಎಸ್ಡಿಪಿಐ ಕರ್ನಾಟಕ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಮೈಸೂರು ಒತ್ತಾಯಿಸಿದ್ದಾರೆ. ಅವರು ಕಲ್ಲಾಪಿನ ಯುನಿಟಿ ಹಾಲ್ನಲ್ಲಿ ನಡೆಯುತ್ತಿರುವ ಎಸ್ಡಿಪಿಐ ಕಾರ್ಯಕರ್ತರ ಸಮಾವೇಶದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲು ಬಂದ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದರು. ಅಲ್ಪಸಂಖ್ಯಾತ ಸಮುದಾಯದ ಬೆಂಬಲವಿಲ್ಲದೆ ಕಾಂಗ್ರೆಸ್ ಅಧಿಕಾರ ಹಿಡಿಯಲು ಸಾಧ್ಯವಿರಲಿಲ್ಲ. ರಾಜ್ಯದಲ್ಲಿ ಬರೋಬ್ಬರಿ 55 ಲಕ್ಷ ಮುಸ್ಲಿಂ ಮತಗಳ ಧ್ರುವೀಕರಣದಿಂದಾಗಿ ಕಾಂಗ್ರೆಸ್ ಪಕ್ಷವು ಸುಲಭವಾಗಿ ಅಧಿಕಾರದ ಗದ್ದುಗೆ ಏರಲು ಸಾಧ್ಯವಾಯಿತು. ಮುಸ್ಲಿಂ ಸಮುದಾಯವೇ ನಿಮ್ಮ ಬಹುಮತಕ್ಕೆ ಪ್ರಮುಖ ಕಾರಣವಾಗಿರುವಾಗ ಅದೇ ಸಮುದಾಯದ ಅರ್ಹ ನಾಯಕರೋರ್ವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡುವುದು ನ್ಯಾಯಸಮ್ಮತವಾಗಿದೆ ಎಂದು ಅವರು ಪ್ರತಿಪಾದಿಸಿದ್ದರು. ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾದಂತಹ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವಂತಹ ಒಂದು ವೋಟ್ ಬ್ಯಾಂಕ್ ಸಮುದಾಯ ಅಂತಿದ್ರೆ ಅದು ಮುಸಲ್ಮಾನರು, ಅಲ್ಪಸಂಖ್ಯಾತರು. ಅವರಿಗೆ ಮುಖ್ಯಮಂತ್ರಿಯನ್ನು ಕೊಡಬೇಕಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ. ಮುಖ್ಯಮಂತ್ರಿ ಕೊಡಲಿಲ್ಲ. ಕನಿಷ್ಠ ಉಪಮುಖ್ಯಮಂತ್ರಿಯನ್ನಾದರೂ ಕೊಡಬೇಕಲ್ಲ. ಕಳೆದ 2023ರಲ್ಲಿ 92% ಓಟನ್ನ ಕೊಟ್ಟಂತ ಈ ಸಮುದಾಯ ಕಾಂಗ್ರೆಸ್ ಪಡೆದಂತ ಒಟ್ಟು 1,67,00,000 ಲಕ್ಷ ಮತ ಏನಿದೆ ಅದರಲ್ಲಿ ಸರಿಸುಮಾರು 55 ಲಕ್ಷ ಮುಸಲ್ಮಾನರು ಕೊಟ್ಟ ಓಟ್. ಅಂದ್ರೆ ಕಾಂಗ್ರೆಸ್ ಪಡೆದಂತ ಒಟ್ಟು ಮತದಲ್ಲಿ ಸರಿಸುಮಾರು 35% ಕೊಟ್ಟಂತಹ ಈ ಸಮುದಾಯಕ್ಕೆ ಕನಿಷ್ಠ ಮುಖ್ಯಮಂತ್ರಿ ಕೊಡಲಿಲ್ಲ. ನೀವು ಉಪಮುಖ್ಯಮಂತ್ರಿ ಯಾಕೆ ಕೊಡಲಿಲ್ಲ? ಹಾಗಾಗಿ ಕರ್ನಾಟಕದ ಜನತೆ ಪರವಾಗಿ ನಾವು ಹೇಳುವಂಥದ್ದು, ಮುಂದಿನ ದಿನದಲ್ಲಿ ನೀವು ಅಲ್ಪಸಂಖ್ಯಾತರು, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ವ್ಯಕ್ತಿಯನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಅದೇ ರೀತಿ ಮಹಿಳೆಯೊಬ್ಬರನ್ನ ಉಪಮುಖ್ಯಮಂತ್ರಿ ಮಾಡಬೇಕು. ಮೊದಲ ಸಂಪುಟದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯನೇ ಕೊಡದೆ ನೀವು ಏನು ಮಾತಾಡ್ತೀರಿ? ಲೋಕಸಭೆಯಲ್ಲಿ ನೀವು ಹೇಳ್ತೀರಿ 30% ಅಲ್ಲ 50% ಮೀಸಲಾತಿ ಕೊಡಬೇಕು ಅಂತ ಅಲ್ಲಿ ಮೀಸಲಾತಿಯ ಬಿಲ್ಲು ತಂದಾಗ ಮಾತನಾಡಿದ ರಾಹುಲ್ ಗಾಂಧಿ ಯಾಕೆ ಸಂಪುಟದ ಮೊದಲ ಪ್ರಾತಿನಿಧ್ಯದಲ್ಲಿ ಒಬ್ಬ ಮಹಿಳೆಗೆ ಏಕೆ ಅವಕಾಶ ಕೊಡಲಿಲ್ಲ? ಇದು ಅಂದರೆ ಬೇರೆ ಹೇಳಿಕೆಗಳು ಮಾತ್ರ, ಅದು ಆಚರಣೆಗೆ ಬರೋದಿಲ್ಲ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಸರ್ಕಾರದ ಒಳ್ಳೆಯ ಕಾರ್ಯಗಳನ್ನು ನಾವು ಬೆಂಬಲಿಸ್ತೇವೆ. ಆದರೆ ಸರ್ಕಾರಕ್ಕೆ ಅವರು ತಪ್ಪು ಮಾಹಿತಿಗಳನ್ನು ನೀಡಿದಾಗ, ಅವರು ಜನವಿರೋಧಿ ನೀತಿ ಅನುಸರಿಸಿದಾಗ, ಅವರು ಅಲ್ಪಸಂಖ್ಯಾತ ವಿರೋಧಿ ನೀತಿ ಅನುಸರಿಸಿದಾಗ ಅದಕ್ಕೆ ನಾವು ತಕ್ಕುದಾದಂತಹ ಒಂದು ಪ್ರತಿಪಕ್ಷವಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೇವೆ ಮತ್ತು ಈ ಸರ್ಕಾರವನ್ನು ಸರಿದಾರಿಗೆ ತರುವಂತಹ ಎಲ್ಲ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಈ ಸಂದರ್ಭದಲ್ಲಿ ಎಸ್ಡಿಪಿಐ ಮುಖಂಡರಾದ ಅನ್ವರ್ ಸಾದತ್ ಬಜತ್ತೂರು, ರಿಯಾಜ್ ಕಡಂಬು, ಜಾಹಿದ್ ಮಲಾರ್ ಉಪಸ್ಥಿತರಿದ್ದರು.